ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೆಂಗದಿರಿ, ಆರಾಮಾಗಿದ್ದೀರಿ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಮದುವೆ ಸೀರೀಸಿನ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಅಂದರೆ ಮಂಗಲಧಾರಣೆ ಆದಮೇಲೆ ಇವಾಗ ರಿಸೆಪ್ಷನ್ ಥರ ಮಾಡ್ತಾರೆ ಚಿಕ್ಕದಾಗಿ, ಅಂದರೆ ಹಳ್ಳಿ ಕಡೆ ಮಾಡ್ತಾರೆ. ಸಿಟಿ ಕಡೆ ಆದರೆ ಒಂದಿನ ರಿಸೆಪ್ಷನ್ನು ಒಂದಿನ ಧಾರೆ ಮಾಡ್ತಾರೆ. ಆ ಕಡೆ ಆದರೆ ಹಾಗಲ್ಲ, ಎರಡು ಒಂದೇ ಸಲ ಮಾಡ್ತಾರೆ. ಅಂದರೆ ಅಕ್ಕಿ ಕಾಳೆಲ್ಲ ಮನೆ ಮುಂದೆ ಬಿದ್ದಾದಮೇಲೆ ಇವಾಗ ನೆಂಟರು ಇಷ್ಟು ವಿಶ್ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡಿ ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ ಮದುಮಕ್ಕಳನ್ನ. ಇವಾಗ ಮದುಮಕ್ಕಳು ರೆಡಿಯಾಗಿ ಸ್ಟೇಜ್ ಹತ್ರ ಆಗಲೇ ಹೋಗಿದ್ದಾರೆ. ಇವಾಗ ನಾವು ಕೂಡ ಹೋಗೋದಕ್ಕೆ ಅಂತ ಹೇಳಿ ರೆಡಿಯಾಗಿದ್ದೀವಿ. ಇವಾಗ ಸ್ವಲ್ಪ ಹುಷಾರಾಗಿದ್ದೆ ನಾನು, ಹಾಗಾಗಿ ಸ್ವಲ್ಪ ನೀಟಾಗಿ ರೆಡಿಯಾಗಿ ಹೋದ್ರಾಯ್ತು ಅಂಥೇಳಿ ಇವಾಗ ಹೊರಟಿದ್ದೀವಿ. ನೋಡ್ತಿರ್ಬೋದು, ಈ ಥರ ಸೀರೆ, ಈ ಥರ ರೆಡಿಯಾಗಿದ್ದೀನಿ, ಈ ಥರ ಹೇರ್ ಸ್ಟೈಲು. ಅದನ್ನೇ ಒಂದು ಚಿಕ್ಕದಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಹಾಕಿದ್ದೀನಿ. ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನೋಡಿ ಲೈಕ್ ಮಾಡಿರಿ, ಮತ್ತು ಚಾನಲ್ನ ಇನ್ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾನವಿ ಕೂಡ ಈ ಥರ ರೆಡಿಯಾಗಿದ್ಲು, ನಾನು ಆ ಥರ ರೆಡಿಯಾಗಿದ್ದೆ. ನಮ್ಮಿಬ್ಬರದ್ದು ಔಟ್ಫಿಟ್ ಈ ಥರ ಬಂದಿತ್ತು. ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಚೇರ್ ಮೇಲೆ ಇದ್ದೀನಿ, ಆ ಪರ್ಸಲ್ಲೇ ಒಂದಿಷ್ಟು ಕ್ರೀಮ್ ಪೌಡರ್ ಹಚ್ಬೇಕು. ಅಲ್ಲಿ ಬಸ್ತಿ ಹತ್ರ ಶುಭಮೂರ್ತೆ ಸಾವಧಾನ, ಶುಭಲಕ್ಷ್ಮೇ ಸಾವಧಾನ.
ಬೆಳಗ್ಗೆ ಮುಹೂರ್ತ ಇರುತ್ತೆ ತಾಳಿ ಕಟ್ಟೋದು. ಆ ಟೈಮಲ್ಲಿ ಎಲ್ಲ ನೆಂಟರಿಸ್ಟ್ರು ಬೇರೆ ಊರಿಂದ ಬರೋರು ಅಥವಾ ಊರಿಂದ ಬರೋರು ಅಷ್ಟು ಬೇಗ ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ಥರ ಮಾಡೋ ಸಂಪ್ರದಾಯ. ಈಗ ಎಲ್ಲರೂ ಬಂದು ವಿಶ್ ಮಾಡಿ ಆದಮೇಲೆ ಈಗ ಊಟದ ಟೈಮು, ಎಲ್ರದ್ದು ಊಟ ಆಗಿತ್ತು. ಇವಾಗ ನಾವು ಲಾಸ್ಟು ಊಟಕ್ಕೆ ಅಂತ ಹೇಳಿ ಬಂದಿರ್ತೀವಿ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಊಟ ಅಂದರೆ ಏನು ಸಖತ್ತಾಗಿರುತ್ತೆ, ಎಲ್ರಿಗೂ ಗೊತ್ತೇ ಇರುತ್ತೆ ಉತ್ತರ ಕರ್ನಾಟಕ ಊಟ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಅದರಲ್ಲೂ ನಮ್ಮ ಊಟದಲ್ಲಿ ರೊಟ್ಟಿ ಚಪಾತಿ ಅಂತೂ ಕಂಪಲ್ಸರಿ ಇರಲೇಬೇಕು. ನೋಡಿದ್ರೇ ಗೊತ್ತಾಗುತ್ತೆ, ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ವೆರೈಟಿ ಊಟ ಇರುತ್ತೆ ನಮ್ಮ ಕಡೆ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ಇವಾಗ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇರುತ್ತೆ. ಮತ್ತು ಮದುಮಗಳಿಗೆ ಏನೇನೆಲ್ಲ ಪಾತ್ರೆಗಳು ಕೊಟ್ಟಿರ್ತಾರೆ ಅದನ್ನೆಲ್ಲ ಇವಾಗ ತಂದು ಕೊಡ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಇದನ್ನು ಕಾಮಿಡಿಯಾಗಿ ಮಾಡ್ತಾರೆ ನಮ್ಮ ಕಡೆ. ಅಂದರೆ ಮಸೀಟದ ಸಾಮಾನು ಅಂತಲೂ ಹೇಳ್ತಾರೆ. ನೋಡಿ ಕೊಡ ಬಾಜಿಂಗ ನೋಡಲ್ಲ ಮಣ್ಣದ ಹುಡುಗ ಹೊಡ್ಕೊಂಡು ಹುಡುಗಿಯರು ಮೊದಲ ಹಂಡೆ ಹೊತ್ಕೊಂಡ್ಬರ್ಕಾಯ್ತು ನೀವು. ಇಲ್ಲಿ ನೋಡ್ತಿರ್ಬೋದು, ಗಾಡೀಲಿ ಪಾತ್ರೆಗಳನ್ನೆಲ್ಲ ತೊಗೊಂಬಂದು ಇಳಿಸ್ತಾ ಇದ್ದಾರೆ. ಅಂದರೆ ಮದುಮಗನ ಮನೆ ಮುಂದೆ ತಂದು ಇಳಿಸ್ತಿದ್ದಾರೆ. ಮದುವೆ ಆಗಿ ಬಂತಾಳಲ್ಲ ಮದುಮಗಳು, ಅವರಿಗೆ ಇದನ್ನೆಲ್ಲ ಕೊಟ್ಟು ಕಳಿಸ್ತಾರೆ. ಒಂದು ಹೆಣ್ಣು ಮದುವೆ ಆಗಿ ಹೋದ್ಮೇಲೆ ಗಂಡನ ಮನೆಯಲ್ಲಿ ಸಂಸಾರ ಮಾಡೋದಕ್ಕೆ ಏನೇನು ಪಾತ್ರೆಗಳು ಬೇಕೋ ಅದನ್ನೆಲ್ಲನೂ ಕೊಟ್ಟು ಕಳಿಸೋ ಪದ್ಧತಿ ಇದೆ. ಅದರಲ್ಲೂ ಎಲ್ಲ ಕಡೆ ಇರ್ಬೋದು, ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಅಂತೂ ಕಂಪಲ್ಸರಿ ಕೊಟ್ಟು ಕಳಿಸ್ತಾರೆ. ಇವಾಗ ಅದನ್ನೆಲ್ಲ ತಂದು ಆಚೆ ಕಡೆ ಇಳಿಸ್ತಿದ್ದಾರೆ. ಎಲ್ಲನೂ ಓಪನ್ ಮಾಡಿ ತೋರಿಸಿಲ್ಲ, ತಂದ ತಕ್ಷಣ ಹಂಗೆ ಎಲ್ಲ ಜೋಡಿಸ್ತಿದ್ದಾರೆ. ಅದನ್ನು ಚಿಕ್ಕದಾಗಿ ಒಂದು ಕ್ಯಾಪ್ಚರ್ ಮಾಡಿ ನಾನು ಶೇರ್ ಮಾಡಿದ್ದೀನಿ.
ಎಲ್ಲ ಇಳ್ಸಕತ್ತಾರ ಪುಷ್ಪ ಎಲ್ಲ ಇಳ್ವಾಕತ್ತೀವಿ ಏನೋ ಇದ್ರೆ ಎತ್ತಿ ಇಡ್ಬೇಕು ಇನ್ನೊಂದು ಬಾಯಿ ಹೇಳ್ತೀವಿ ಇನ್ನೊಂದು ಸ್ವಲ್ಪ ಬರೀ ಸಾಕು ಸರ್ ಆಮೇಲೆ ಪಾಠ ಇವಾಗ ಸಂಜೆ ಆದಮೇಲೆ ಮದುಮಕ್ಕಳನ್ನ ಮನೆ ಒಳಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇರುತ್ತೆ. ಅಂದರೆ ಮದುಮಗಳನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ. ನಮ್ಮ ಕಡೆ ಹೊಸಲಿಗೆ ಮಳೆ ಬಡಿತಾರೆ. ಮಳೆ ಬಡಿದು ಒಳಗೆ ಕರ್ಕೋತಾರೆ. ಹುಡುಗಿ ಕೈಲಿ ಈ ಥರ ಒಣಕೆ ಇಲ್ಲ ಕಡ್ಕೊಲು ಕೊಡ್ತಾರೆ. ಮದುಮಗನ ಕೈಲಿ ಕೃಷಿಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ಕೊಡ್ತಾರೆ. ಇವಾಗ ಮಳೆ ಬಡ್ದಾದ್ಮೇಲೆ ಮದುಮಗಳನ್ನ ಮನೆ ತುಂಬಿಸ್ಕೊಳ್ತಾರೆ. ನೋಡ್ತಿರ್ಬೋದು. ಬಾ ಸಾಮಾರೆ